ಸಕಲೇಶ್ಪುರದಲ್ಲಿ ಅಬ್ಬಿ ಫಾಲ್ಸ್ ಅಲ್ಲಿ ಇದೀವಿ ಗೈಸ್. ಇಲ್ಲೊಂದು ಸಖತ್ ಮಳೆ ಬಂದಿದೆ. ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಸಕ್ಕತ್ತಾಗಿದೆ ಗೈಸ್. 1 PM ನಾವು 1 PM ಗೈಸ್. 1 PM ಈ ತರ ಇದೆ ವೆದರ್. ನೋಡಿ ಈ ತರ ಇದೆ, ಸಕ್ಕತ್ತಾಗಿದೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಜಾಕೆಟ್ ಇಲ್ಲದೆ ಎಲ್ಲ ಬರಬೇಡಿ ಗೈಸ್. ಇಲ್ಲಿ ನೋಡಿ ಈ ತರ ನಿಂತ್ಕೋಬೇಕಾಗುತ್ತೆ. ಆಮೇಲೆ ನೀವು ಇಲ್ಲೆಲ್ಲ ಇಳಿಬೋದು, ಸ್ನಾನ ಮಾಡ್ಬೋದು ಗೈಸ್. ಇಲ್ಲಿ ನೋಡಿ ಗೈಸ್ ಈ ತರ ಇದೆ, ಕ್ರೇಜಿ ಆಗಿದೆ. ರೈನ್ ಜಾಕೆಟ್ ಇಲ್ಲದೆ ಅಂತೂ ಯಾರು ಬರಬೇಡಿ. ಈ ತರ ಆಗ್ಬಿಡ್ತೀರಾ ಇವ್ರ ತರ. ಕಿಚ್ಚ ಬಂದ್ರೆ ಮರ ಮುರಿದೋಗುತ್ತೆ ಇದು ಪಕ್ಕ. ನೋಡಿ ಗೈಸ್ ಈ ತರ ಇದೆ, ಸಕ್ಕತ್ತಾಗಿದೆ. ನೋಡಿ ಇವಾಗ ನಾವು ಹೋಗ್ತಾ ಇದೀವಿ ಗೈಸ್, ಎಲ್ಲ ಆಟ ಆಡ್ಕೊಂಡು. ಓಕೆ ಗೈಸ್, ಇವಾಗ ನಾವು ಅಬ್ಬಿ ಫಾಲ್ಸ್ ನ ಮುಗಿಸ್ಕೊಂಡು ನಾವು ಇವಾಗ ನೆಕ್ಸ್ಟ್ ಬೆಟ್ಟ ಭೈರವೇಶ್ವರ. ಅಬ್ಬಿ ಫಾಲ್ಸ್ ನ ಮುಗಿಸ್ಕೊಂಡು ನಾವು ಇವಾಗ ಬೆಟ್ಟ ಭೈರವೇಶ್ವರಕ್ಕೆ ಹೋಗ್ತಾ ಇದೀವಿ. ನೀವು ನೋಡ್ಬೇಕು ಏನ್ ಸಕ್ಕತ್ತಾಗಿದೆ ವ್ಯೂ ಅಂತ ಗೈಸ್. ನೋಡಿ ಗೈಸ್ ಈ ತರ ಇದೆ ಅಬ್ಬಿ ಫಾಲ್ಸ್. ನಾನು ತೋರಿಸಿದೀನಿ ನಮ್ಮ ವ್ಯೂವರ್ಸ್ ಗೆ. ಬೆಟ್ಟದ ಭೈರವೇಶ್ವರ ಇಲ್ಲಿ ನೋಡಿ ಗೈಸ್, ಏನ್ ಸಕ್ಕತ್ತಾಗಿದೆ. ಅಲ್ಲಿ ನೋಡಿ ಅದೇ ಬೆಟ್ಟ. ವೆದರ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಅಂಡ್ ನಾವ್ ಇವಾಗ ಬೆಟ್ಟ ಭೈರವೇಶ್ವರ ಟೆಂಪಲ್ ನ ನೋಡಿ ಅಂಡ್ ನೆಕ್ಸ್ಟ್ ನಾವು ದೇವರ ಮನೆಗೆ ಹೋಗ್ಬೇಕು ಅನ್ಕೊಂಡಿದೀವಿ. ನೋಡೋಣ ಗೈಸ್. ನೋಡಿ ಗೈಸ್, ನಾವು ಬೇಗನೆ ಬಂದ್ವಿ ಬಟ್ ರೀಚ್ ಆಗಕ್ಕಾಗಿಲ್ಲ. ಇಲ್ಲಿ 2 o'clock ಇಂದ 3 o'clockಗೆ ಬ್ರೇಕ್ ಇದೆ ಗೈಸ್. 2 o'clock ಇಂದ 3 o'clockಗೆ ಬ್ರೇಕ್ ಇದೆ. ಸೊ ಅವ್ರು ನಮ್ಮನ್ನ 3 ಮೇಲೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು 3 o'clock ವರ್ಗ ವೇಟ್ ಮಾಡಬೇಕು ಗೈಸ್. ಇಲ್ಲಿ ನೋಡಿ ಈ ಥರ ಇದೆ, ಸಕ್ಕತ್ತಾಗಿದೆ ಗೈಸ್. ಇದು ಇಲ್ಲಿ ನಮಗೆ ವಿಡಿಯೋ ಎಲ್ಲ ಮಾಡಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ನೋಡಿ ಸ್ಟೆಪ್ಸ್ ಕೂಡ ಇದೆ ಇಲ್ಲಿ ಹತ್ಕೊ ಬರೋಕ್ಕೆ. ಓಕೆನಾ ಗೈಸ್, ಈ ಥರ ಇದೆ ಟೆಂಪಲ್. ತುಂಬಾನೇ ಚೆನ್ನಾಗಿದೆ ಗೈಸ್. ಮಾತಾಡಿ, ಏನು ಮಾತಾಡ್ತೀರಾ ಬೇಗ. ಅವರು ಪೊಲೀಸರು ಹೊಡಿತಿದ್ದಾರೆ ಗೈಸ್. ಶಿಫ್ಟ್ ಆಫೀಸರ್ ಅವರು ಅಷ್ಟೇ. ಈ ಥರ ಇದೆ ಗೈಸ್. ಇಲ್ಲಿ ನೋಡಿ ಗೈಸ್, ಈ ಥರ ಇದೆ, ತುಂಬ ಚೆನ್ನಾಗಿದೆ, ಸಾಕಾಗಿದೆ ಗೈಸ್. ಇಲ್ಲೆಲ್ಲ ಫೈನಲಿ ಗೈಸ್, ಇಲ್ಲಿ ನೋಡಿ ಈ ತರ ಇದೆ, ತುಂಬಾ ಫಾಗ್ ಇದೆ ಗೈಸ್. ನಾವಿವಾಗ ದೇವರ ಮನೆಗೆ ಹೋಗ್ತಾ ಇದೀವಿ ಗೈಸ್. ತುಂಬಾನೇ ಸಕ್ಕತ್ತಾಗಿದೆ. ನೀನ್ ಬಾಕಿ ಹೇಳು, ನಾನು ಗೈಸ್ ಹೇಳ್ತೀನಿ. ವೆದರ್ ಮಾತ್ರ ಸಕ್ಕತ್ತಾಗಿದೆ. ಓಕೆನಾ? ಇವ್ರ ತರ ಮಾತಿಗೆಲ್ಲ ನೀವು ಬೆಲೆ ಕೊಟ್ಬಿಡಿ ಗೈಸ್. ಓಕೆನಾ? ಓಕೆ ಗೈಸ್. ಈ ತರ ಇದೆ ಗೈಸ್, ವೆದರ್ ಸಕ್ಕತ್ತಾಗಿದೆ. ನೀವು ಕೂಡ ಬನ್ನಿ, ಎಂಜಾಯ್ ಮಾಡಿ. ಓಕೆ ಗೈಸ್. ನೋಡಿ ಇಲ್ಲಿ ನೀವು ಯಾರಾದ್ರೂ ನಂಬಕ್ ಸಾಧ್ಯನಾ ಇದು 2 PM ಅಂತ? ಓಕೆ ಗೈಸ್. ಸಕ್ಕತ್ತಾಗಿದೆ. ಬೈ ಗೈಸ್. ನೋ, ನಂಬಕ್ಕೆ ಆಗಲ್ಲ. ಆ ತರ ಇದೆ, ನಂಬ್ತಿರಲ್ಲ? ಸಕ್ಕತ್ತಾಗಿದೆ. ನೀವು ಕೂಡ ಈ ತರ ವೆದರ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಸಕಲೇಶ್ಪುರ ಬೆಟ್ಟ ಭೈರವೇಶ್ವರಕ್ಕೆ ಬನ್ನಿ ಅಷ್ಟೇ. ಇಲ್ಲಿ ನೋಡಿ ಗಾಯ್ಸ್, ನಾವಿವಾಗ ದೇವರ ಮನೆ ಬಂದಿದ್ದೀವಿ. ಬೆಟ್ಟ ಭೈರವೇಶ್ವರ ಇಂದ ಜಸ್ಟ್ ಒಂದು 15 kilometers ಇದೆ. ತುಂಬಾ ಸಕ್ಕತ್ತಾಗಿದೆ ವೆದರ್ ಮಾತ್ರ. ಅಲ್ಲಿ ನೋಡಿ ಫಾಗ್ ಕೂಡ ಎಷ್ಟು ಸಕ್ಕತ್ತಾಗಿ ಬಂದಿದೆ. ಮಸ್ಟ್ ವಿಸಿಟ್. ಬೆಟ್ಟ ನೋಡಿ ಗೈಸ್, ಬೀಡಿ ಸೇರ್ತಾ ಇದೆ, ಸಾರಿ ಸಿಗರೇಟ್ ಸೇರ್ತಾ ಇದೆ ಗೈಸ್. ಹೇಗೆ ಗೈಸ್, ನಾನು ನಮ್ಮಣ್ಣ ಈ ಥರ ಕಾಣಿಸ್ತಾ ಇದೀವಿ. ಫಿಟ್ ಚೆಕ್. ಇಲ್ಲಿ ನೋಡಿ ಗಾಯ್ಸ್, ಎಲ್ಲರೂ ಈ ಥರ ಹ್ಯಾಟ್ ಎಲ್ಲ ಹಾಕೊ ಬಂದಿದ್ದಾರೆ. ನಾನೇ ಹ್ಯಾಟ್ ಹಾಕೊಂಡಿಲ್ಲ ಅಷ್ಟೇ. ಇಟ್ಸ್ ಓಕೆ ಗೈಸ್, ನಾವು ನಾಳೆ ಹಾಕೊಳ್ಳೋಣ. ಸಂಡೇ ಅಂದ್ಬಿಟ್ಟು ಎಲ್ಲ ಬೆಂಗಳೂರವರು ಇಲ್ಲೇ ಬಂದಿದ್ದಾರೆ ಗೈಸ್. ತುಂಬ ಟ್ರಾಫಿಕ್ ಇದೆ. ವಿ ಆರ್ ಗೋಯಿಂಗ್. ಫುಲ್ ಫಾಗ್ ತುಂಬಿಕೊಂಡಿದೆ ಗಾಯ್ಸ್.
ಜೀವನದಲ್ಲಿ ಯಾವತ್ತಾದ್ರೂ ಮುಂದೆ ಬರಬೇಕು ಅಂದ್ರೆ ಕಾಲ್ ಮುಂದೆ ಇಡಿ ಗೈಸ್. ಈಗ ನೋಡು ಇದ್ದಾರ ಬಿಡೋದು. ಗೊತ್ತಿಲ್ಲ ಅಲ್ವಾ ಅವನು ಸಂಜೆಗೆ ನೋಡಿ ಗಾಯ್ಸ್, ಇಲ್ಲೇ ನಾವು ಉಳ್ಕೊತಾ ಇರೋದು. ವ್ಯೂ ಮಾತ್ರ ಬೆಂಕಿಯಾಗಿದೆ, ಸಕ್ಕತ್ತಾಗಿದೆ ಮಾತ್ರ ವ್ಯೂ. ನೆಕ್ಸ್ಟ್ ಟೈಮ್ ನೀವೇನಾದರೂ ಬಂದರೆ ಇದೇ ಹೋಮ್ ಸ್ಟೇಗೆ ಬನ್ನಿ ಗೈಸ್. ಈ ಥರ ಇದೆ ಗಾಯ್ಸ್ ನಾವು ಉಳ್ಕೊತಾ ಇರೋ ರೂಮ್. ತುಂಬಾ ಚೆನ್ನಾಗಿದೆ. ಆಮೇಲೆ ಸಿಗ್ತೀವಿ ಗಾಯ್ಸ್, ಆಮೇಲೆ ಅಪ್ಡೇಟ್ ಮಾಡ್ತೀವಿ ಗಾಯ್ಸ್. ಅಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರೆ, ಇಲ್ಲಿ ನಮಗೆ ಊಟ ರೆಡಿ ಆಗಿದೆ ಗಾಯ್ಸ್. ಮಶ್ರೂಮ್, ಚಿಕನ್, ಚಪಾತಿ. ಇಲ್ಲಿ ನೋಡಿ ಗಾಯ್ಸ್, ನಾವಿವಾಗ ಬಂಡೇಜಿಗೆ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಗಾಯ್ಸ್. ಇವಾಗ ನಾವು ಅಲ್ಲಿಗೆ ಕಾರಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಅವ್ರದ್ದೇ ಯಾವುದೋ ಜೀಪಲ್ಲಿ ಹೋಗ್ಬೇಕಂತೆ ಗೈಸ್. ತಿಂಡಿ ಎಲ್ಲ ಇವರೇ ಕೊಟ್ಟಿದ್ದಾರೆ, ನಮ್ಮ ಹೋಮ್ ಸ್ಟೇ ಅವರೇ ಕೊಟ್ಟಿದ್ದಾರೆ. ನಾವಿವಾಗ ಹೋಗ್ತಿದ್ದೀವಿ ಗೈಸ್. ಆಫ್ ರೋಡ್ ಇದೆ ಅಂತೆ ಗೈಸ್, ಸ್ವಲ್ಪ ಹೋಗ್ಬೋದಂತೆ. ಆ್ಯಂಡ್ ಈ ಥರ ಇದೆ, ನಾವು ಇಲ್ಲಿಗೆ ಹೋಗ್ಬೇಕು ಗೈಸ್. ವೆದರ್ ಸಖತ್ತಾಗಿ ಗೈಸ್. ನಮ್ಮ ಗಾಡಿ ಹತ್ತುತ್ತಿಲ್ಲ ಅಂತ ನಾವು ಇಳಿದಿದ್ದೀವಿ. ಡ್ರಿಫ್ಟ್ ಮಾಡ್ಕೊಂಡು ಏನೇನೋ ಮಾಡಿ ನಮ್ ಲಿಖಿತಣ್ಣವ್ರು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ರೋಡ್ ಅಂತೂ ರೋಡ್ ಆಗಿಲ್ಲ, ಇದು ಯಾವ್ದೋ ಕೇಕ್ ತರ ಆಗ್ಬಿಟ್ಟೈತೆ ಫುಲ್ಲು. ಅವ್ರ ಗಾಡಿ ನೋಡಿ ಇವಾಗ ನಾವ್ ಇಲ್ಲಿಂದ ಬೈ ವಾಕ್ ಹೋಗ್ತಿದೀವಿ. ಜೀಪಲ್ಲಿ ಕೂಡ ಬರ್ಬೋದು, ಬಟ್ ನಮ್ಗೆ ಅದೆಲ್ಲ ವರ್ತ್ ಅನ್ಸಲ್ಲ, ಅದಕ್ಕೆ ನಮ್ ಗಾಡಿಲೇ ಬಂದಿದೀವಿ ಗೈಸ್. ಅಕ್ಕೋ ಡ್ರಿಫ್ಟಿಂಗ್ ಲಿಖಿತಣ್ಣಂಗೆ, ಲಿಖಿತಣ್ಣ ಇಲ್ಲಿವರೆಗೂ ಕರ್ಕ ಬಂದಿದ್ಕೆ, ಲಿಖಿತಣ್ಣನ್ ಡ್ರೈವಿಂಗ್ ನೋಡು, ಲಿಖಿತಣ್ಣನ್ ಡ್ರಿಫ್ಟಿಂಗ್ ನೋಡು. ಬಂದ್ವಿ ಗೈಸ್, ಇಲ್ಲಿಂದ ಬೈ ವಾಕ್, ಇಲ್ಲಾಂದ್ರೆ ಈ ತರ ಹೋಗ್ಬೋದು ಗೈಸ್ ನಾವು. ವಿ ಆರ್ ರೆಡಿ ಟು ಗೋ. ಇಲ್ಲಿ ನೋಡಿ ಗೈಸ್, ಅವ್ರ ಕಾರು ಒಂದು ಸಿಗಾಕೋಬಿಟ್ಟಿದೆ. ವಾವ್, ವೆರಿ ನೈಸ್, ಸೋ ಬ್ಯೂಟಿಫುಲ್. ಈ ತರ ಬೈಕಲ್ಲಿ ಬನ್ನಿ ಗೈಸ್, ಆಫ್ ರೋಡ್ ಮಾಡ್ಬೋದು. ಇಲ್ಲಿ ನೋಡಿ ಗೈಸ್, ಈ ತರ ಬರ್ತಾ ಇದ್ದಾರೆ ಎಲ್ಲರೂ. ಬೆಳಕು ಶೂ ಪೂರ್ತಿ ಹೊಂಟಾಯ್ತು. ಲೆಫ್ಟ್ ಬಾರ ಬೇಗ. ಈ ತರ ಇದೆ ರೋಡು. ಬಂಡಾಜೆ ಏನೋ ಬೇರೆ ಗಿಡ ತಗೋಬೇಕು ಕಂಪಲ್ಸರಿ. ಎಷ್ಟು ಜನ ಇದ್ದೀರಾ? 10 ಜನಕ್ಕೆ ಒಬ್ರು. ಗೈಸ್, ಇವಾಗ ನಾವು ಬಂದಿದ್ದೀವಿ
ರಾಣಿಜೇರಿ ವ್ಯೂ ಪಾಯಿಂಟ್ಗೆ ಹೋಗ್ಬೇಕಂದ್ರೆ ನಾವು ಈ ದಾರಿಯಲ್ಲಿ ಹೋಗಬೇಕು. ಆ್ಯಂಡ್ ನಾವು ಬಂಡೇಜಿಗೆ ಹೋಗ್ತಿರೋದ್ರಿಂದ ನಾವು ಈ ದಾರಿಯಲ್ಲಿ ಹೋಗ್ತೀವಿ. ಅಲ್ಲೋಗಿ ಗೈಡ್ನ ತಗೋಬೇಕಂತೆ. ಆ್ಯಂಡ್ ನಾವು ಪ್ಲಾಸ್ಟಿಕ್ ಗಿಸ್ಟಿಕ್ ಅದೆಲ್ಲ ಹೇಳ್ಬಿಟ್ಟು ತಗೊಂಡೋಗ್ಬೇಕು ಅನ್ಸುತ್ತೆ. 5 o'clock ಒಳಗಡೆ ರಿಟರ್ನ್ ಬರಬೇಕು ಗೈಸ್. ಈ ಥರ ಜೀಪಲ್ಲಿ ಬರ್ತಾಯಿದ್ದಾರೆ. ನಾವು ನಮ್ಮ ಕಾರ್ನ ನಿಲ್ಲಿಸಿ ಗೈಸ್ ನಾವಿಲ್ಲಿ ಎಂಟ್ರಿ ಮಾಡಿಸ್ಬೇಕು. ಇಲ್ಲಿ ಎಂಟ್ರಿ ಮಾಡಿಸಿ ನಾವು ಹೋಗ್ಬೇಕಿದೆ. ಅವರೆಲ್ಲ ಹೋಗಿದ್ದಾರೆ, ಎಂಟ್ರಿ ಮಾಡಿಸಿ ಹೋಗ್ಬೇಕು ಗೈಸ್. ಆಲ್ರೆಡಿ ಮಾಡೋ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈ ಥರ ಸೇರಿ 2 ಗಾಡಿ ಕಳಿಸ್ತಾರಂತೆ. ಎಲ್ಲರೂ ಸೇರಿ 2,000 ಪೇಮೆಂಟ್ ಮಾಡ್ಬೇಕಂತ. ಸರಿನಾ? ಎಂಟು ವ್ಲಾಗ್ ಅಣ್ಣ ಇರ್ಲಿ ಪರವಾಗಿಲ್ಲ. 71 rupees ಕೊಡ್ರಪ್ಪ ಎಲ್ಲ. 2000 ಅಂತೆ ಗಾಯ್ಸ್. ಇವಾಗ 2 ಗೈಡು ಎಲ್ಲ ರೆಡಿ ಆಗಿದ್ದಾರೆ ಫುಲ್ ಜೋಶಲ್ಲಿ. 70 ಹೇಳ್ತಾ ಇದ್ದೀವಿ ಇವಾಗಲೇ. ನಾವು ನೋಡ್ತಾ ಹೋಗೋದೇ ಫಾಲ್ಸ್ ಇದೆ ಮೇನು. ಫಸ್ಟ್ ಗೇರು ಇಲ್ಲ ಕುತ್ಕೊಳ್ಳಿ ಫೋಟೋ ತೆಗಿತೀನಿ. ವಾ ಕ್ಯಾಶ್ ವಾಚು ಟೈಮ್ನೇ ಕಲ್ತ್ಕೊಂಡ್ರೆ ಯಾರೋ ಹುಡುಗಿ ಓ ಇದು ಯಾರ್ದೇನೋ ರಿಂಗು ಕೇಸ್ ಆಯ್ತಲ್ಲ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಲ್ಲಿ. ಹಾಂ ಹೌದು ರಿಂಗು ವೈಟ್ ಬಟ್ಟೆ, ವೈಟ್ ಪ್ಯಾಂಟ್, ವೈಟ್ ಶೂಸ್ ಅದೆಲ್ಲ ಯಾವತ್ತೂ ಹಾಕ್ಬಿಡಿ. ವೈಟ್ ಶೂಸ್ ಹಾಕ್ದವ್ದು ಎಲ್ಲಾದ್ರೂ ಕತೆ ನೀವು ನೋಡಬೇಕು. ಕ್ರೇಜಿ ಆಗಿದೆ. ನಾನು ನೋಡಿ ಗೈಸ್ ವೈಟ್ ಪ್ಯಾಂಟ್ ಯಾರೋ ಸ್ಕಿನ್ ಕಲರ್ ಪ್ಯಾಂಟ್ ಹಾಕೊಂಡು ಅದು ಬ್ರೌನ್ ಕಲರ್, ಡಾರ್ಕ್ ಬ್ರೌನ್ ಆಗ್ಬಿಟ್ಟಿದೆ. ಬೋರ್ಡಿಗೆ ಇರೋದಕ್ಕೂ ಡಿಸ್ಟೆನ್ಸ್ ಇರೋದಕ್ಕೂ ತುಂಬಾ ಜಾಸ್ತಿ ಇದೆ. ಬೋರ್ಡ್ ನೋಡಿ ಹೋಗ್ಬಾರ್ದಂತೆ ಗೈಸ್, ಅದು ತಪ್ಪಿದೆ ಅಂತೆ. ಮೇಡಮ್ ಹಂಗೆಲ್ಲ ಕಂಟೆಂಟ್ ಹಾಕಿ ನಮ್ಮನೇಲಿ ಮತ್ತೆ ಇವರೇ ಹೇಳಿದ್ದು. ವಾಹ್, ಇವಾಗ ನಾವು ಅಲ್ಲಿಗೆ ಹೋಗ್ಬೇಕು ಗಾಯ್ಸ್. ಅಲ್ಲಿಗೆ ಹೋಗಿ ಇನ್ನೂ ಮುಂದೆ ಹೋಗ್ಬೇಕು ಗಾಯ್ಸ್. ಇವಾಗ ನಮ್ಮ ನಿಸರ್ಗ ಅವರು ತುಂಬಾ ಸುಸ್ತಾಗ್ಬಿಟ್ಟಿದ್ದಾರೆ ಗಾಯ್ಸ್. ಅವ್ರನ್ನ ನಾನು ಫುಲ್ ಮೋಟಿವೇಶನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ಪಾಪ ಗಂಟ್ಲು ನೋವು ಅಂತೆಲ್ಲ ಅಳ್ತವ್ರೆ. ಇಲ್ಲಿ ನೋಡಿ ಗೈಸ್, ಅವರೆಲ್ಲ ಆರಾಮ್ಸೆ ಬರ್ತವ್ರೆ. ಪಾಪ ಇವಳೆ ಮುಂದೆ ಇದ್ದಾಳೆ, ಇವಳೆ ಡಿಪ್ರೆಷನಲ್ಲಿ ಮುಂದೆ ಇದ್ದಾಳೆ ಸ್ವಲ್ಪ. ಅಯ್ಯೋ ನಂಗೆ ಆಯ್ತೇ ಇಲ್ಲ, ಗಂಟ್ಲು ನೋವು ಅಂತ.
ಬಾಯ್ ಬಾಯ್ ಗೈಸ್, ನಾವು ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀವಿ.